This is my India. Yes, welcome back to Rashmi Punit ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮನ್ನು ಇವತ್ತು ವಿಶ್ವಶಾಂತಿ ಆಶ್ರಮದ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ವಿಶ್ವಶಾಂತಿ ಆಶ್ರಮದ ಬಗ್ಗೆ ಒಂದಷ್ಟು ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಶ್ವಶಾಂತಿ ಆಶ್ರಮ ಸುಮಾರು ಬೆಂಗಳೂರಿಂದ 25 ಕಿಲೋಮೀಟ್ರ್ ದೂರದಲ್ಲಿ ತುಮಕೂರು ರಸ್ತೆನಲ್ಲಿದೆ, ನೆಲಮಂಗಲ ಬಳಿ ಬರುತ್ತೆ. ಸೊ ಇದನ್ನು ಸ್ಥಾಪಿಸಿದವರು ಸಂತ ಗುರು ಕೇಶವದಾಸ್. ಹೌದು, 1982ರಲ್ಲಿ ವಿಶ್ವಶಾಂತಿ ಆಶ್ರಮನ ಅವರು ಕಟ್ತಾರೆ. ಸೊ ಇದನ್ನು ಮೇಯ್ನಾಗಿ ಮಾಡೋವಂಥ ರೀಸನ್ ಬಂದು ಶಾಂತಿ ನೆಲೆಸಲಿ, ಬಂದಿಲ್ಲಿ ಏನಂತಾರೆ ಪೀಸ್ಫುಲ್ಲಾಗಿ ಇರಲಿ ಜನ, ಪೀಸ್ಗೋಸ್ಕರ ಅಂತ ಹೇಳಿ ಒಂದು ಶಾಂತಿ ನೆಲೆಸಲಿ ಅಂತ ಹೇಳಿಬಿಟ್ಟು ಈ ಒಂದು ಜಾಗನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಗೀತಾ ಮತ್ತು ಭಕ್ತಿ ಯೋಗ ಮತ್ತು ಈ ಎರಡನ್ನೂ ಅಭ್ಯಾಸ ಮಾಡಬೇಕು. ಸೊ ಯಾರಿಗಾದರೂ ಕಲಿಬೇಕು ಅಂತ ಇದ್ದರೆ ಅದನ್ನು ಅಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಇದನ್ನು 1982ರಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿರೋವಂಥ ಪ್ಲೇಸ್ ಅವಾಗ 1982ನಲ್ಲಿ. ಸೊ ಹಾಗೆ ಈ ಆಶ್ರಮ 15 ಎಕರೆನಲ್ಲಿ ವಿಸ್ತೀರ್ಣದಲ್ಲಿದೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಬಂದರೆ ಎತ್ತರವಾದ ವಿಜಯ ವಿಠಲನ ಪ್ರತಿಮೆ, ತುಂಬ ಎತ್ತರವಾಗಿರುವಂಥ ವಿಜಯ ವಿಠಲನ ಪ್ರತಿಮೆ ಇದೆ. ಹಾಗೆ ದೇವಸ್ಥಾನದ ಮುಂದೆ ಸುಂದರವಾದ ಕಲಾಕೃತಿ ಕೂಡ ಮಾಡಿದ್ದಾರೆ. ಸೊ ನಾವು ಅದರಲ್ಲಿ ನೋಡ್ಬೋದು, ಕೃಷ್ಣ ಸಾರಥಿಯಾಗಿ ರಥವನ್ನು ಮುನ್ನಡೆಸ್ತಾ ಇರೋವಂಥ ಒಂದು ಕಲಾಕೃತಿ ಕೂಡ ಇದೆ. ಸೊ ಅದು ಕೂಡ ನಾವಲ್ಲಿ ನೋಡ್ಬೋದು. ಸೊ ನಮ್ಮ ಭಾರತ ದೇಶ ಅನೇಕ ದೇವತೆಗಳನ್ನು ಆರಾಧಿಸುವಂತಹ ಜಾಗ. ಸೊ ನಮ್ಮದೇ ಆದಂಥ ಸಂಸ್ಕೃತಿ ಸಂಪ್ರದಾಯದಲ್ಲಿ ನಾವು ಅದನ್ನು ಮುನ್ನಡೆಸ್ಕೊಂಡು ಹೋಗ್ತೀವಿ. ಸೊ ನಾವು ನಮಗೋಸ್ಕರ ಅಂತ ಹೇಳಿ ಸ್ವಲ್ಪ ಸಮಯನ ಮೀಸಲಿಟ್ಟರೆ ನಮ್ಮನ್ನು ನಾವು ಎಷ್ಟೋ ವಿಚಾರಗಳನ್ನು ಅನ್ವೇಷಿಸ್ಬೋದು. ಸೊ ಅಂಥದ್ರಲ್ಲಿ ಒಂದು ಜಾಗ ಇದು. ಕೂತು ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿ ನಮ್ಮಲ್ಲಿ ಏನಿದೆ ಏನು ಎತ್ತ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಂಡು ನಮ್ಮ ಬಗ್ಗೆ ನಾವೇ ಅರ್ಥ ಮಾಡಿಕೊಂಡ್ರೆ ಎಷ್ಟೋ ವಿಚಾರಗಳನ್ನು ನಮಗೆ ನಾವು ತಿಳ್ಕೊಬೋದು. ಹೌದಾ ಇಲ್ವಾ ಹೇಳಿ? ಸೊ ದಿಸ್ ಈಸ್ ಮೈ ಇಂಡಿಯಾ. ವಿಶ್ವಶಾಂತಿ ಆಶ್ರಮ is located around 25 kilometers from Bengaluru on Tumkur Road near Nelmangla town. Vishwashanti Ashrama was established by Sant Sadhguru Keshava Das in 1982 with Santa Sadhguru Keshawanath objective of promoting world peace and to spread the teachings of the Gita and the Bhakti Yoga. The ashrama is spread over 15 acres. You can find the tallest statue of Vijaya Vitala in front of this beautiful sculpture, Acharya driven by Lord Krishna. So many things we can find. Giving a little time to ourselves is a better one to discover ourselves. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹ್ಯಾವ್ ಅ ಗ್ರೇಟ್, ನಿಮಗೆ ನೀವು ಟೈಮ್ ಕೊಡಿ ಅಂತ ಹೇಳ್ತಾ ನಿಮ್ಮ ದಿನ ಚೆನ್ನಾಗಿರಲಿ. ಹ್ಯಾವ್ ಅ ಗ್ರೇಟ್ ಡೇ.